ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋಜುಗೌಡ. ತುಂಬ ದಿನ ಆಯಿತು ನಾನು ಲಾಗ್ಸ್ ಮಾಡಿದೆ, ಯಾಕಂದರೆ ಫುಲ್ ಬ್ಯುಸಿಯಾಗಿದ್ದೆ. ಗೊತ್ತಿದೆ ಅಲ್ಲ ಎಲ್ಲರಿಗೂ ನನಗೆ ಮದುವೆ ಫಿಕ್ಸ್ ಆಗಿದೆ ಅಂತೇಳಿ. ಹಾಗೆ ಮದುವೆದು ಡೇಟ್ ಅನೌನ್ಸ್ ಮಾಡ್ತೇನೆ, ಸ್ವಲ್ಪ ಲೇಟಾಗಿ ಅನೌನ್ಸ್ ಮಾಡ್ತೇನೆ ಆಯಿತಾ. ನನ್ನದು ಅರವಿಂದ್ ಅನ್ನಲ್ಲೇ ಹೇಳ್ತಾ ಇದ್ರು, ನಿನ್ನ ಡ್ರೆಸ್ ತಗೊಂಡೋಗ್ಲಿ, ಒಂದು ಪಿಕಪ್ ತರಬೇಕಷ್ಟೇನಾ ಅಂತ, ಅಷ್ಟುಂಟು ಮಾರಾಯ್ತಿ ನಿನ್ನ ಡ್ರೆಸ್ ಅಂತೆಲ್ಲ ಹೇಳ್ತಿದ್ರು ಆಯ್ತಾ. ಹಾಗೆ ಮತ್ತೆ ಪ್ರೋಗ್ರಾಮ್ಸಿಗೆಲ್ಲ ನಾವು ಹಾಕಿದ ಡ್ರೆಸ್ ಹಾಕ್ಲಿಕ್ಕೂ ಆಗಲಿಲ್ಲ ಅಲ್ಲ, ಸ್ಟೇಜ್ ಪ್ರೋಗ್ರಾಮಿಗೆಲ್ಲ. ಸ್ಟೇಜ್ ಪ್ರೋಗ್ರಾಮ್ ಅಂತ ಹೇಳುವಾಗ ಚಂದದ್ದು ಅಂದ್ರೆ ಸ್ಟೇಜ್ ಲುಕ್ ಇರ್ಬೇಕಲ್ವಾ, ಅಂದರೆ ಜನರಿಗೂ ನಮ್ಮನ್ನು ನೋಡುವ ಖುಷಿ ಆಗಬೇಕು. ನಾವು ಸಹ ಚಂದ ಕ್ಯೂಟಾಗಿ ಕಂಡ್ರೆ ಅವರಿಗೆ ಸಹ ಖುಷಿ ಆಗ್ತದಲ್ಲ, ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ಆದರೂ ನಿಂತ್ಕೊಂಡು ನೋಡ್ತಾರೆ. ಹಾಗೆ ಇದು ಕಾಮಿಡಿಗೆ. ಫಂಕ್ಷನ್ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರ್ತದೆ, ಯಾವ ವಸ್ತು ನಾವು ಎಲ್ಲೆಲ್ಲಿ ಇಟ್ಟಿದ್ದೇವೆ ನಮಗೆ ಗೊತ್ತಿರೋದಿಲ್ಲ. ಮತ್ತೆ ಹುಡುಕಿ ಸಾಕಾಗಬೇಕು, ಮ್ಯಾರೇಜ್ ಎಲ್ಲ ಮುಗ್ದ ಮೇಲೆ ಸಿಗ್ತದೆ ಅಷ್ಟೇ. ಹಾಗೆ ನಾನು ಏನೋ ಪ್ಲ್ಯಾನ್ ಮಾಡಿದ್ದೇನೆ ಅಂತ ಹೇಳಿದರೆ, ಮದುವೆ ಆದಮೇಲೆ ಇಲ್ಲಿಂದಲೇ ಡೈರೆಕ್ಟ್ ತಗೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಎಂತ ಮಾಡಬೇಕಂತ ಗೊತ್ತಾಗ್ತಿಲ್ಲ, ನೋಡಬೇಕು ಏನಂತ. ಅಂದರೆ ಈಗ ಎಲ್ಲ ಬಿಟ್ಟು ಹೋದರೆ ಮತ್ತೆ ನಾನು ಮ್ಯಾರೇಜ್ ಆದ ತಕ್ಷಣವೇ ಬರಬೇಕಲ್ವಾ ಈಚೆ ಸೈಡ್ ಅಂತೇಳಿ, ಹಾಗೆ ಸಾಕ್ತಾ ಉಂಟು ನನಗೆ. ಹಾಗೆ ನೋಡಬೇಕು ಯಾವ ಥರ ಮಾಡೋದು ಏನು ಕತೆ ಅಂತ. ಹಾಗೆ ಮದುವೆದು ಕೆಲಸ, ಪರ್ಚೇಸ್ ಮತ್ತು ಸ್ಟಿಚ್ಚಿಂಗ್ ಅಂತೆಲ್ಲ ಹೇಳಿ ತುಂಬ ಬ್ಯುಸಿ ಆಗಿಬಿಟ್ಟೆ. ಹಾಗೆ ನನಗೆ ವ್ಲಾಗ್ಸ್ ಮಾಡುವಷ್ಟು ಟೈಮೇ ಇರಲಿಲ್ಲ ಮಾರ್ರೆ. ಅದಕ್ಕೋಸ್ಕರ ನಾನು ಮಾಡ್ತಾನೆ ಇರಲಿಲ್ಲ. ಅದು ಬ್ಲೌಸ್ ಎಷ್ಟು ಗೊತ್ತುಂಟ, ಒಂದು 10-12 ಬ್ಲೌಸ್ ಏನು ನನಗೆ ಸ್ಟಿಚ್ ಮಾಡಲಿಕ್ಕಿತ್ತು. ನಾನು ಮ್ಯಾರೇಜಿದ್ದು, ನಂದು ತಂಗಿಯಂದಿರದು ಮತ್ತು ಅಕ್ಕಂದು ಎಲ್ಲ, ಅಮ್ಮಂದು, ಹಾಗೆ ನಮ್ಮ ಮನೆಯವ್ರದ್ದೆಲ್ಲ ನಾನೇ ಸ್ಟಿಚಿಂಗ್ ಮಾಡೋದು. ಅದಕ್ಕೋಸ್ಕರ ಫುಲ್ ಬ್ಯುಸಿಯಾಗಿದ್ದೆ. ಮತ್ತು ಎಲ್ಲರಿಗೂ ಡಿಸೈನ್ ಆಯಿತಾ. ಡಿಸೈನ್ ಅಂತ ಹೇಳಿದರೆ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿ, ಡಿಸೈನ್ ಎಲ್ಲ ನೋಡಿ ನನಗೆ ಇದೇ ಬೇಕು ಅಂತ. ನನ್ನ ತಂಗಿಯಂದಿರಿಗೆ ಸ್ವಲ್ಪ ಡಿಸೈನಲ್ಲಿ ಸ್ವಲ್ಪ ಚೇಂಜ್ ಆದರೆ ಸಹ ಅದನ್ನು ಬಿಚ್ಚಿಸಿ ಸರಿ ಮಾಡಿ ಹಾಗೇ ಬೇಕು, ಫೋಟೋದಲ್ಲಿ ಇದ್ದಾಗೇ ಬೇಕಂತ ಹೇಳ್ತಾ ಇದ್ರು. ಹಾಗೆ ನಾನು ಅಂದರೆ ಸ್ಟಿಚ್ಚಿಂಗ್ ಮಾಡುವಾಗ ಒಮ್ಮೆ ನೀಟಾದರೆ ಮತ್ತು ಅದನ್ನು ಬಿಚ್ಚಿಸಿ ರಿಪೇರಿ ಮಾಡೋದು ಅದೆಲ್ಲ ನನಗೆ ಆಗೋದಿಲ್ಲ. ಒಮ್ಮೆಲೆ ನೀಟ್ ಆಗಬೇಕು. ಅದಕ್ಕೆ ನಾನು ಸ್ಟಿಚ್ಚಿಂಗ್ ಕಡೆಯೇ ಗಮನ ಕೊಟ್ಟುಕೊಂಡು ನಾನು ಅದಕ್ಕೆ ಲಾಗ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ. ಇಲ್ಲಾಂದರೆ ಸ್ಟಿಚ್ಚಿಂಗ್ ಮಾಡುವಾಗೆಲ್ಲ ಲಾಗ್ಸ್ ಮಾಡ್ತಾ ಇದ್ದೆ. ಹಾಗೆ ತುಂಬ ಫೋಟೋಸ್ ಎಲ್ಲ ಕಲಿಸಿದ್ರು ಮಾರೆ. ಅದು ಬೇರೆ ಡಿಸೈನ್ ಅವರಿಗೆ ಸೆಲೆಕ್ಟ್ ಮಾಡಲಿಕ್ಕೆ ಆಗದಿದ್ದರೆ ನನ್ನ ಹತ್ರ ಇರೋದು, ನೀನು ಯಾವುದಾದ್ರೂ ನೋಡು, ನಿನಗೆ ಯಾವುದಾದ್ರೂ ಇಷ್ಟ ಆದರೆ ನೀನು ಅದನ್ನಾದರೂ ಮಾಡು, ನನಗೆ ಗೊತ್ತಾಗಲ್ಲ ಹಾಗೆ ಹೇಗೆ ಅಂತ. ಹಾಗೆ ನಾನು ಸಮೇತ ಹುಡುಕ್ತಾ ಇದ್ದೆ. ಮತ್ತು ನನಗೆ ನನ್ನ ಬ್ಲೌಸಿಗೆ ಎಲ್ಲ ಆಗಬೇಕಿತ್ತಲ್ಲ ಡಿಸೈನ್ ಎಲ್ಲ, ಎಂಬ್ರಾಯ್ಡರ್ ಆದರೆ ಎಂಬ್ರಾಯ್ಡರಿ, ಹ್ಯಾಂಡ್ ವರ್ಕಿಗೆ ಕೊಡಬೇಕಿತ್ತು, ಅದರದ್ದು ಡಿಸೈನ್ ಸ್ವಲ್ಪ ಬೇಕಿತ್ತು ನನಗೆ. ಹಾಗೆ ಆಲ್ಮೋಸ್ಟ್ ನಂದು ಒಂದು 7-8 ಬ್ಲೌಸ್ ನನ್ನದೇ ಇತ್ತು ಆಯಿತಾ. ಅದಕ್ಕೆ ಒಂದೊಂದು ಡಿಸೈನ್ ಎಲ್ಲ ಚೇಂಜ್ ಸ್ಟಿಚ್ ಮಾಡಿದ್ದೇನೆ ಆಯಿತಾ. ನನಗೆ ಅದನ್ನು ಇವಾಗ ನೋಡುವಾಗ ಇದನ್ನು ನಾನೇ ಸ್ಟಿಚ್ ಮಾಡಿದೆ ಅಂತ ಆಗ್ತದೆ. ಯಾಕಂದರೆ ಇದು ನನಗೆ ಅಂದರೆ ಯೂಟ್ಯೂಬಲ್ಲೆಲ್ಲ ಯಾವುದಾದ್ರೂ ಫೋಟೋಸ್ ಎಲ್ಲ ನೋಡಿದರೆ ನನಗೆ ಇದೇ ಥರ ಸ್ಟಿಚಿಂಗ್ ಮಾಡ್ಬೋದು ಅಂತೇಳಿ ನನಗೆ ಕಾನ್ಫಿಡೆಂಟ್ ಇದೆ ಆಯಿತಾ. ಅದಕ್ಕೋಸ್ಕರ ನಾನು ಅದನ್ನು ಸ್ಟಿಚ್ ಮಾಡ್ತೇನೆ. ಹಾಗೆ ಇದು ನೋಡಿ, ಇದೊಂದು ನನ್ನ ತಂಗಿಗೆ ಸ್ಟಿಚ್ ಮಾಡಿದೆ ಈ ಥರದ್ದು. ನೀವು ನೋಡಿರ್ಬೋದು, ನಾನು ತುಂಬ ವೀಡಿಯೋಸ್ ಹಾಕಿದ್ದೇನೆ. ಒಂದು 3 ಬ್ಲೌಸ್ ಸ್ಟಿಚ್ ಮಾಡೋದು ನಾನು ವೀಡಿಯೋ ಮಾಡಿದ್ದೇನೆ. ಅದು ವೀಡಿಯೋ ಮಾಡಬೇಕಾದ್ರೆ 1 ಗಂಟೆದು ವೀಡಿಯೋನ ನಾನು 2 ನಿಮಿಷಕ್ಕೆ 3 ನಿಮಿಷಕ್ಕೆ ಕಟ್ ಮಾಡಬೇಕಿತ್ತು. ತುಂಬ ಕಷ್ಟ ಆಗ್ತಿತ್ತು ಆಯಿತಾ. ಅಂದರೆ ವೀಡಿಯೋ ಮಾಡಲಿಕ್ಕೆ ಯಾರಾದರೂ ಇದ್ದರೆ ತೊಂದರೆ ಇಲ್ಲ, ಒಬ್ಬಳೇ ಮಾಡಬೇಕಲ್ವ, ಇಲ್ಲಿ ಕೆಲಸ ಬೇರೆ ಆಗಬೇಕು, ಅಲ್ಲಿ ವೀಡಿಯೋ ಬೇರೆ ಮಾಡಬೇಕು, ಹಾಗೆ ತುಂಬ ಕಷ್ಟ ಆಗ್ತದಲ್ಲ. ಹಾಗೆ ಒಂದು 2-3 ಬ್ಲೌಸಿಂದ ನಾನು ವೀಡಿಯೋಸ್ ಮಾಡಿದ್ದೇನೆ ಅಷ್ಟೇ, ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಹಾಗೆ ನೋಡಿ, ಇವಾಗ ಸಹ ನನ್ನದು ಇನ್ನೂ ಸ್ಟಿಚ್ಚಿಂಗ್ ಆಗಲಿಲ್ಲ, ಫೈನಲ್ ಆಗಲಿಲ್ಲ. ಅಂದರೆ ಇನ್ನೂ 1 ಬ್ಲೌಸ್ ಇದೆ ಆಯಿತಾ. ಹಾಗೆ ಅದು ಕೂಡ ಅದು ಡಿಸೈನ್ ಕೂಡ ಯಾವುದಂತ ಹೇಳಿದರೆ ನೋಡಿ, ಈ ಥರ ಡಿಸೈನು ಇಲ್ಲಿ ನೋಡ್ತಿರ್ಬೋದು, ಇದು ಝೂಮ್ ಆಗ್ತದ ನೋಡಿ, ಈ ಥರ ಡಿಸೈನ್ ಸ್ಟಿಚ್ ಮಾಡಲಿಕ್ಕೆ ಇದೆ. ಇದಾದರೂ ಸ್ವಲ್ಪ ಸಿಂಪಲ್, ಇದಕ್ಕೇನು ತುಂಬ ಟೈಮ್ ಬೇಕಂತಿಲ್ಲ. ಆದರೂ ಒಂದು 2 ಅವರ್ ಬೇಕೇ ಬೇಕು ಡಿಸೈನ್ ಎಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ. ಬ್ಲೌಸ್ ಎಲ್ಲ ಇವತ್ತೇ ನಾನು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆಲ್ಲ ಬ್ಲೌಸ್ಗಳಿಗೆ ಗುಂಡೆ ಹೊಡೆದು ಮತ್ತು ಸ್ಟೋನು ಅದು ಇದು ಅಂತೇಳಿ ಮತ್ತೆಲ್ಲ ಮಾಡಬೇಕು. ಹಾಗೆ ಇವತ್ತಿನ ಕೆಲಸ ನಂದು ಇದು ಬ್ಲೌಸ್ ಸ್ಟಿಚ್ ಮಾಡೋದು, ಮತ್ತು ನಂದು ಒಂದು 4-5 ಟಾಪ್ಸ್
ಇದೆ ಫಿಟ್ಟಿಂಗ್ ಮಾಡಲಿಕ್ಕೆ, ತಂಗಿಯಂದಿರೋದಿದೆ. ಹಾಗೆ ನನಗೆ ನಾನು ರೆಡಿಮೇಡ್ ಹಾಕೋದೇ ಕಮ್ಮಿ ಆಯಿತಾ, ರೆಡಿಮೇಡ್ ಟಾಪ್ಸ್ ಎಲ್ಲ ಕಮ್ಮಿ ಹಾಕೋದು. ಹಾಕಿದ್ರು ನಾನು ಅದನ್ನು ತಂದರೆ ಅದು ಇದು ಇಲ್ಲಿ ಶೋಲ್ಡರ್ ಹತ್ರ ಎಲ್ಲ ಅದು ಇಷ್ಟರವರೆಗೆ ಶೋಲ್ಡರ್ ಇರ್ತದೆ, ಮತ್ತು ಇಲ್ಲಿಂದ ಕೈ ಕೂರಿಸಿದರೆ ಅದೊಂಥರ ಕಾಣ್ತದೆ ಮಾರೆ. ಹಾಗೆ ನಾನು ಕೈಯನ್ನೆಲ್ಲ ಬಿಚ್ಚಿಸಿ ಮತ್ತು ಶೋಲ್ಡರ್ ಸ್ವಲ್ಪ ಕಟ್ ಮಾಡಿ ಮತ್ತೆ ಕೂರಿಸೋದು. ನನಗೆ ಅಂದರೆ ಡ್ರೆಸ್ ಸ್ಟಿಚಿಂಗ್ ಮಾತ್ರ ನೀಟ್ ಇರಬೇಕು, ಮತ್ತು ಡ್ರೆಸ್ ನಾವು ವೇರ್ ಮಾಡ್ತೇವಲ್ಲ ಅದು ಕೂಡ ನೀಟಾಗಿರಬೇಕು. ಒಬ್ಬೊಬ್ಬರದ್ದು ಇಲ್ಲಿರ್ತದೆ ಕೈ ಜಾಯಿಂಟು, ಅದೆಲ್ಲ ಒಂಥರ ಏಸಿ ಕಾಣ್ತದೆ ಆಯಿತಾ. ಹಾಗೆ ಇದು ಶೋಲ್ಡರ್ ಹತ್ರನೇ ಇಲ್ಲೇ ಇರಬೇಕು, ಹಾಗೆ ಅದು ಚೆನ್ನಾಗಿ ಕಾಣ್ತದೆ. ಅದಕ್ಕೋಸ್ಕರ ಮತ್ತು ಸೈಡ್ ಕಟ್ ಎಲ್ಲ ಕೆಳಗಿರ್ತದೆ ಮಾರೆ. ಒಂದೊಂದು ಡ್ರೆಸ್ಸಿಗೆ ನೋಡಬೇಕು, ರೆಡಿಮೇಡ್ ಇದೆಲ್ಲ ಆರ್ಡ್ರ್ ಹಚ್ಚಿ ಇರ್ತದೆ. ಹಾಗೆ ಮತ್ತೊಂದೊಂದು ನಮಗೆ ನಮ್ಮ ಸೈಜ್ ಸಿಗೋದಿಲ್ಲ, ಡಬಲ್ XL ಎಲ್ಲ ತಗೊಂಡು ಅದನ್ನು ನಮ್ಮ ಸೈಜಿಗೆ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ, ನಿಮಗೆ ಗೊತ್ತಿರ್ಬೋದು. ಹಾಗೆ ಅದೆಲ್ಲ ಅಂದರೆ ರೆಡಿಮೇಡ್ ತಗೊಂಡ್ರು ಎಲ್ಲ ಫುಲ್ ನಾವೀಗ ಸ್ಟಿಚ್ಚಿಂಗ್ ಎಷ್ಟು ಮಾಡ್ತೇವೆ, ಈಗ ಚೂಡಿ ಒಂದು ಹೊಸತ್ತು ಸ್ಟಿಚ್ಚಿಂಗ್ ಮಾಡುವಾಗ ಎಷ್ಟು ಟೈಮ್ ಬೇಕು ಅಷ್ಟೇ ಟೈಮ್ ಇದಕ್ಕೆ ಸಹ ಬೇಕು. ಯಾಕಂದರೆ ನೆಕ್ಕಿದೊಂದು ನಾವೊಂದು ಏನು ಮಾಡೋದಿಲ್ಲ, ಆದರೆ ಬ್ಯಾಕಿದೆಲ್ಲ ಮಾಡ್ಬೋದು, ಡೀಪು ಬೇಕಾದರೆ ಡೀಪು ಕಟ್ ಮಾಡಲಿಕ್ಕೆಲ್ಲ ಆಗ್ತದೆ. ಹಾಗೆ ಫ್ರಂಟ್ ಇದೆ ಒಂದು ಏನು ಮುಟ್ಲಿಕ್ಕೆಲ್ಲ ಅಷ್ಟೇ ಬಿಟ್ಟರೆ, ಮತ್ತು ಫುಲ್ಲು ಸೈಡ್ ಕಟ್ಟು ಫಿಟ್ಟಿಂಗ್, ಕೈ ಜಾಯಿಂಟು ತೆಗೆದು ವಾಪಸ್ ಕಟ್ಟಿಂಗ್ ಮಾಡಿ ಮತ್ತೆ ವಾಪಸ್ ನಾವು ಜಾಯಿಂಟ್ ಮಾಡಬೇಕು. ಹಾಗೆ ನಾನು ಫುಲ್ ಅದನ್ನು ರಿಪೇರಿ ಅಂದರೆ ನೀಟಾಗಿ ಮಾಡೋದು. ಅದಕ್ಕೆ ತಂಗಿಯಂದಿರು ಸಹ ಬೇರೆ ಎಲ್ಲಿ ಕೊಡೋದಿಲ್ಲ ಆಯಿತಾ, ನನ್ನ ತಂಗಿಯವರೆಲ್ಲ ನಾನು ಸ್ಟಿಚ್ ಮಾಡಿದರೆ ಅವ್ರಿಗೆ ಕರೆಕ್ಟ್ ಆಗ್ತದೆ. ಈಗ ಬೇರೆ ಕಡೆ ಎಲ್ಲ ಕೊಟ್ಟರೆ ಒಬ್ಬೊಬ್ಬರು ಮಾಡ್ತಾರೆ, ಒಬ್ಬೊಬ್ಬರಿಗೆ ಉದಾಸೀನ ಆಗ್ತದೆ. ಅದಕ್ಕೆ ಅವರು ಒಂದು ಗುಂಪಿನಲ್ಲಿ ಗೋವಿಂದ ಅಂತೇಳಿ ಸ್ಟಿಚಿಂಗ್ ಮಾಡಿ ಒಂದು ಫಿಟ್ಟಿಂಗ್ ಕೊಟ್ಟು ಬಿಟ್ಟು ಇಡ್ತಾರೆ. ಸೈಡ್ ಕಟ್ಟೆಲ್ಲ ಕೆಳಗಿದ್ರೆ ಇರಲಿ, ತೊಂದರೆ ಇಲ್ಲ ನಮಗೇನು ಅಂತ ಹೇಳಿಕೊಂಡು ಸುಮ್ಮನೆ ಒಂದು 50 ರೂಪಾಯಿ 60 ರೂಪಾಯಿ ಎಲ್ಲ ತಗೊಳ್ತಾರೆ. ರೇಟ್ ಜಾಸ್ತಿ ತಗೊಂಡ್ರು ಸಹ ಇದು ಸ್ಟಿಚಿಂಗ್ ಎಲ್ಲ ನೀಟ್ ಆಗಬೇಕಲ್ಲ, ಹಾಗೆ ಅದಕ್ಕೆ ನಾನೆಲ್ಲ ಅಂದರೆ ಫಿಟ್ಟಿಂಗ್ ಮತ್ತು ಸೈಡ್ ಕಟ್ಟು ಸಹ ಅದನ್ನು ಕಟ್ ಮಾಡಿ ಮತ್ತು ಸ್ವಲ್ಪ ಮೇಲೆ ಇಟ್ಟು, ಅದಂದರೆ ಒಂದು ನಮಗೆ ಟೈಲರ್ನವರಿಗೆ ಗೊತ್ತಿರ್ತದೆ ಒಂದು ಇಲ್ಲಿಂದ ಎಷ್ಟು ಲೆಂತ್ ಇರಬೇಕು ಸೈಡ್ ಕಟ್ಟು ಅಂತೆಲ್ಲ. ಹಾಗೆ ಅದನ್ನೆಲ್ಲ ಮಾಡಬೇಕಲ್ವ ನೀಟಾಗಿ. ಆಗ ನಮ್ಮ ಇದು ಎಂತ ಕಸ್ಟಮರಿಗೆ ಕೂಡ ತುಂಬ ಖುಷಿ ಆಗ್ತದೆ ಅಲ್ವಾ, ಇದು ಚೆನ್ನಾಗಾಗಿದೆ ಅಂತ. ಹಾಗೆ ನನಗೆ ಕೆಲಸ ಅಂದರೆ ನನಗೆ ನೀಟ್ ಆಗಬೇಕು, ಅದೆಷ್ಟು ಲೇಟ್ ಆದರೂ ತೊಂದರೆ ಇಲ್ಲ. ಮತ್ತು ಜಾಸ್ತಿ ನನಗೆ ಇದು ಎಂತ ರಿಪೇರಿ ಇದೆಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ. ಇದು ಸ್ಟಿಚಿಂಗ್ ಅಂದರೆ ನನಗೆ ನಾನೇ ಹೊಸತಾಗಿ ಮಾಡ್ದಲ್ಲ, ಅದು ನನಗೆ ತುಂಬ ಇಷ್ಟ ಆಗ್ತದೆ, ಮತ್ತು ನೀಟ್ ಆಗ್ತದೆ ಆಯಿತಾ. ನನ್ನ ಕೆಲಸ ನೀವು ನೋಡಿರ್ಬೋದು, ಮೊನ್ನೆ ಎಲ್ಲ ನಾನು ವೀಡಿಯೋಸ್ ಎಲ್ಲ ಹಾಕಿದ್ದೆ. ಇನ್ನು ನಾನು ಈಗ ಮೊನ್ನೆಯಿಂದ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ನನ್ನ ಮ್ಯಾರೇಜಿಗೆಲ್ಲ, ಅದನ್ನೆಲ್ಲ ನಾನು ನಿಮಗೆ ಇನ್ನೊಂದು ಲಾಗ್ಸಲ್ಲಿ ನಾನು ತೋರಿಸ್ತೇನೆ. ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಎಲ್ಲ ಇದು ಎಂತ ಅದಕ್ಕೆ ಇನ್ನು ಫೈನಲ್ ಆಗಬೇಕಷ್ಟೇ, ಅಂದರೆ ಸ್ಟಿಚಿಂಗ್ ಮಾಡಿದ್ದೇನೆ ಅಷ್ಟೇ. ಅದಕ್ಕೆ ಫಿನಿಶಿಂಗ್, ಹುಕ್ಸ್ ಇಡೋದು ಅದು ಇದು ಅಂತೇಳಿ ತುಂಬ ಕೆಲಸ ಇರ್ತದಲ್ಲ, ಅದೆಲ್ಲ ಮಾಡಬೇಕಷ್ಟೇ. ನಾನು ಫಸ್ಟಿಗೆ ಸ್ಟಿಚಿಂಗ್ ಮಿಷನ್ ವರ್ಕ್ ಇದು ಒಂದು ಕಂಪ್ಲೀಟ್ ಮಾಡಿಬಿಟ್ಟಿದ್ದೇನೆ. ಹಾಗೆ ಅದನ್ನು ಆದ ಮೇಲೆ ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಎಲ್ಲ ಬ್ಲೌಸ್ ನಾನು ಸ್ಟಿಚ್ ಮಾಡಿದಂಥ ಎಲ್ಲ ಬ್ಲೌಸ್ಗಳನ್ನು ನಾನು ತೋರಿಸ್ತೀನಿ ನಿಮಗೆ, ಯಾವ ಥರ ಎಲ್ಲ ಸ್ಟಿಚ್ ಮಾಡಿದ್ದೇನೆ, ಯಾವ ಡಿಸೈನಲ್ಲಿ ನಾನು ಮಾಡಿದ್ದೇನೆ ಅಂತೇಳಿ. ನಿಮಗೂ ಕೂಡ ಕುತೂಹಲ ಇರ್ಬೋದು. ಇವಾಗಲೇ ತುಂಬ ಜನ ಕೇಳ್ತಾ ಇದ್ರಿ, ವಾವ್ ಎಷ್ಟು ಚೆಂದ ಆಗಿದೆ ಸ್ಟಿಚಿಂಗ್. ನಾನು ಅದೊಂದು 3 ವಿಡಿಯೋ ಹಾಕಿದ್ದಕ್ಕೆ ಎಷ್ಟು ಕಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ನನಗೆ ಸ್ಟಿಚ್ ಮಾಡಿಕೊಡ್ಬೋದಾ ಹಾಗೆ ಹೀಗೆ ಅಂತೇಳಿ. ಹಾಗೆ ನನಗೆ ಒಮ್ಮೆ ನಾನು ಮಿಷನ್ ಮೇಲೆ ಕೂತ್ರೆ, ನಾನು ಯಾವುದಾದ್ರೂ ಡಿಸೈನ್ ನೋಡಿದರೆ ನಾನು ಹೇಳೋದು ಅಂದರೆ ಬೇರೆಯವರ ಟೇಸ್ಟ್ ನನಗೆ ಗೊತ್ತಿಲ್ಲಲ್ಲ, ಅವರು ತೋರಿಸಿದರೆ ನಾನು ಖಂಡಿತ ಆ ಥರನೇ ಸ್ಟಿಚ್ ಮಾಡ್ತೇನೆ. ಆದರೆ ನನಗೆ ಯಾವುದಾದ್ರೂ ನೋಡಿದರೆ ನನಗೆ ಈ ಥರ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನನಗೆ ಇವತ್ತು ನೈಟಲ್ಲಿ ಆದರೂ ಅಂದ್ಕೊಂಡೆ ನಾನು ಸಂಜೆ ಒಳಗಡೆ ಆಗಬೇಕು, ಅದು ಮೈಂಡಲ್ಲಿ ಅದೇ ಇರ್ತದೆ. ಇದು ಹೀಗೆ ಕಟ್ಟಿಂಗ್. ಒಮ್ಮೆ ನೈಟ್ ಒಮ್ಮೆ ಯೋಚನೆ ಮಾಡೋದು ನಾನು, ಅದು ಹೀಗೆ ಬಂದಿತ್ತಲ್ಲ, ಹಾಗೆ ಆಗಬೇಕು. ಮತ್ತು ಇಮ್ಯಾಜಿನೇಷನ್ ಇರ್ತದೆ, ಇದು ಈ ಥರ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಎಲ್ಲ ತಗೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ಬೋದಲ್ಲ, ಸೂಪರ್ ಅಂತ ಹೇಳಿ. ಹಾಗೆ ನನಗೆ ಕ್ಯೂರಿಯಾಸಿಟಿ ಇರ್ತದೆ ಆಯಿತಾ, ಇದನ್ನು ನಾನು ಸ್ಟಿಚ್ ಮಾಡಬೇಕು, ಇದು ಯಾವ ಥರ ಕಾಣ್ತದೆ ಅಂತ ನೋಡಬೇಕು, ನಾನು ಹಾಕಬೇಕು ಅಂತ. ಹಾಗೆ ನಾನು ಇದು ಬೇಗ ತಗೊಂಡು ನಾನು ಸ್ಟಿಚಿಂಗ್ ಮಾಡ್ತೇನೆ ಆಯಿತಾ. ಹಾಗೆ ಮೊನ್ನೆಯಿಂದ ಹಾಗೆ ಆಗಿದ್ದು ಒಂದು 10
ದಿನ ಆಯಿತು ನಾನು ಸ್ಟಿಚಿಂಗ್ ಮಾಡಿ ಒಂದು ಮುಗ್ದ್ರೆ ಮತ್ತೆ ಬೇರೆ ಕೆಲಸ ಕೇಳಿಬೋದು. ಈಗ ಫ್ಯಾನ್ಸಿ ಐಟಮ್ ಒಂದು ತಗೊಳ್ಳೋದು ಮಾತ್ರ ಅಲ್ಲ, ಒಂದು 2 ದಿನ ಶಾಪಿಂಗ್ ಮಾಡಿದರೆ ಎಲ್ಲ ಮುಗೀತದೆ. ಸ್ಟಿಚಿಂಗ್ ಎಲ್ಲ ಹಾಗೆ ಅಲ್ಲಲ್ಲ, ನಮಗೆ ಅದು ನಾವು ಕೂತು ವರ್ಕ್ ಮಾಡಬೇಕಲ್ವಾ, ಹಾಗೆ ಇದನ್ನೊಂದು ಕಂಪ್ಲೀಟ್ ಮಾಡುವ ಅಂತ. ಮತ್ತೆ ಫ್ಯಾನ್ಸಿ ವರ್ಕ್ ಮತ್ತೆ ಇದು ಎಂತ ಶಾಪಿಂಗ್ ಎಲ್ಲ, ಈಗ ಖಾಲಿ ಟಾಪ್ಸ್ ಅದು ಇದು ಏನಾದರೂ ಬೇಕಾದರೆ ಮತ್ತೆ ಬೇಕಾದರೂ ತಗೋಬೋದಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಬೇಡಲ್ಲ ಅಂತ ಹೇಳಿಕೊಂಡು ನಾನು ಇದನ್ನು ಮಾಡ್ತಾ ಇದ್ದೇನೆ. ಇವತ್ತೊಂದು ಲಾಸ್ಟ್ ಇದು ಬ್ಲೌಸ್ ಆಯ್ತಾ, ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದರೆ ಸ್ಟಿಚಿಂಗ್ ಎಲ್ಲ ಆಯಿತು. ಅಂದರೆ ಬ್ಲೌಸ್ ಇದೆ ಸ್ಟಿಚಿಂಗ್ ನಾನು ಹೇಳೋದು, ಮತ್ತು ಟಾಪ್ಸ್ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಬೇಕಷ್ಟೇ. ಒಂದು 10 ಏನೋ ಇದೆ ನನ್ನ ತಂಗಿಯಂದಿರಿದು, ಅಕ್ಕಂದು, ಅವ್ರದ್ದು ಮತ್ತು ನಂದು ಒಂದು 4-5 ಇದೆ. ಅವ್ರಿಗೆ ಅದನ್ನೆಲ್ಲ ಒಂದು ಫಿನಿಶ್ ಮಾಡಿ ಪ್ಯಾಕ್ ಮಾಡಿದರೆ ನನಗೊಂದು ಖುಷಿ. ಮತ್ತು ನಾನು ಇಲ್ಲಿ ಮಂಗಳೂರಲ್ಲಿ ಇರೋದಲ್ಲ, ಮನೆಗೆ ಬೇರೆ ಹೋಗಬೇಕು. ಮತ್ತು ಇದು ಇನ್ವಿಟೇಷನ್ ಕೊಡಲಿಕ್ಕೆ ಸ್ಟಾರ್ಟೇ ಮಾಡಲಿಲ್ಲ, ಸ್ವಲ್ಪ ಕೊಟ್ಟಿದ್ದೇನೆ. ಒಂದು ನಾನಂದರೆ ಒಂದು 30-40 ಜನರಿಗೆ ಏನೋ ಕೊಟ್ಟಿದ್ದೇನೆ ಆಯಿತಾ, ಅಷ್ಟೇ ಕೊಟ್ಟಿರೋದು. ಇನ್ನು ನಾನು ಅದು ಕೆಲಸ ಕೇಳಿದ್ರೆ ಉಂಟಲ್ಲ, ಫುಲ್ಲು ಬ್ಯುಸಿ ಆಗಿಬಿಡ್ತೇನೆ. ನಾಳು ಮನೆಗೆ ಹೋದ ನಂತರ ಅಂತೂ ನಾನು ಇದು ಅಲ್ಲಿ ಇಲ್ಲಿ ಅಂತೇಳಿ ಇನ್ವಿಟೇಷನ್ ಕೊಡಲಿಕ್ಕೆಲ್ಲ ತುಂಬ ಹೋಗ್ಲಿಕ್ಕೆ ಉಂಟು. ಸ್ವಲ್ಪ ರಿಲೇಷನ್ ಮನೆಗೆಲ್ಲ ಹೋಗ್ಲಿಕ್ಕೆ ಉಂಟು, ಮಾವನವರೆಲ್ಲ ಕರೀತಿರ್ತಾರೆ ಆಯಿತಾ. ಹಾಗೆ ಅದನ್ನೆಲ್ಲ ಮಾಡಬೇಕು, ಎಲ್ಲ ಮಾಡಬೇಕಲ್ಲ. ಹಾಗೆ ಸ್ವಲ್ಪ ನೋಡಿ ನಾನು ಸಪೂರಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ನಾನು ಲೈವಲ್ಲಿ ಸಹ ಹಾಗೆ ತುಂಬ ದಿನ ಆಯ್ತು ಲೈವೇ ಬರದೆ. ಮೊನ್ನೆ ಸ್ವಲ್ಪ ಹುಷಾರಿರಲಿಲ್ಲ, ಅದು ಬೇರೆ ಮೊನ್ನೆ ಬರ್ಡೇ ಬಂದಿತ್ತಲ್ಲ ನಂದು, ಫೆಬ್ರವರಿ 7ಗೆ. ಬರ್ಡೇ ಕೂಡ ಆಚರಣೆನೇ ಮಾಡಲಿಲ್ಲ ಗೊತ್ತಾ, ನಾನು ಅಷ್ಟು ಬಿಸಿಯಾಗಿ ಬಿಟ್ಟಿದ್ದೆ. ಹಾಗೆ ಮತ್ತು ಅವತ್ತು ಬೇರೆ ಪ್ರೋಗ್ರಾಮ್ ಇತ್ತು ಒಂದು ಸಕಲೇಶ್ಪುರದಲ್ಲಿ, ನಮ್ಮ ಒಂದು ವೀವರ್ ನಂದಣ್ಣಂದು. ಹಾಗೆ ಅಲ್ಲಿ ಗ್ರ್ಯಾಂಡ್ ಇತ್ತಾಯಿತು, ತುಂಬ ಖುಷಿ ಆಯಿತು ಮ್ಯಾರೇಜ್ಗೆ ಹೋಗಿ. ಹಾಗೆ ಅಲ್ಲಿಂದ ಬಂದು ಈಗ ವಾಪಸ್ ಸ್ಟಿಚಿಂಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ. ಈ ತಿಂಗಳು ಲಾಸ್ಟ್ವರೆಗೆ ನಾನು ಒಂದು ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಒಪ್ಪಿಕೊಂಡಿದ್ದೇನೆ. ಅದನ್ನೆಲ್ಲ ಮುಗಿಸಿ ಮತ್ತು ನೆಕ್ಸ್ಟ್ ಈ ಮಂತ್ ಲಾಸ್ಟಿಗೆ ನಾನು ಮನೆಗೆ ಹೋಗ್ತೀನಿ. ಹಾಗೆ ಮತ್ತು ಅಂದರೆ ಪ್ರೋಗ್ರಾಮ್ ಬಿಟ್ಟರೆ ಏನಕ್ಕಾದರೂ ಒಂದು ಆಗ್ತದಲ್ಲ, ಎಲ್ಲ ಮದುವೆ ಅಂತ ಹೇಳಿದ್ರು ತುಂಬ ಖರ್ಚಿರ್ತದಲ್ಲ, ಎಲ್ಲ ಮನೆಯವರ ಮೇಲೆ ಭಾರ ಹಾಕ್ಲಿಕ್ಕೂ ಆಗೋದಿಲ್ಲಲ್ಲ. ಹಾಗೆ ನನಗೆ ಅಂದರೆ ಮನೆಯವರಿಗೆ ಭಾರ ಹಾಕ್ಬಾರ್ದು, ನನ್ನದು ನಾನೇ ಮಾಡ್ಕೊಳ್ಬೇಕು, ನನಗೆ ಆ ಥರ ಆಯಿತಾ. ಮತ್ತು ನಾನು ಹೋದ ಮೇಲೆ ಮನೇಲಿ ಪಾಪ ಕಷ್ಟ ಅದು ಇದು ಅಂತೇಳಿ ಯಾಕೆ ಸುಮ್ಮನೆ. ಮತ್ತು ನಮ್ಮ ಮನೆಯಲ್ಲಿ ತುಂಬ ಹುಡುಗಿಯರಿದ್ದಾರೆ, ಇನ್ನೂ ಸಹ ನನ್ನ ತಂಗಿಯಂದಿರು 3 ಜನ ಇದ್ದಾರೆ ಆಯಿತಾ. ಹಾಗೆ ಎಲ್ಲರಿಗೆ ಮ್ಯಾರೇಜ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಖರ್ಚನ್ನು ನಾವೇ ಮಾಡ್ಕೊಳ್ವಾ ಅಂತ ನಾನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೇನೆ. ಅಂದರೆ ಪ್ರೋಗ್ರಾಮ್ಸ್ ಈ ತಿಂಗಳು ಲಾಸ್ಟ್ವರೆಗೆ ನಾನು ಹೋಗ್ತಾ ಇದ್ದೇನೆ, ಒಂದು ಯಾವುದಕ್ಕಾದ್ರೂ ಒಂದು ಆಗ್ತದೆ ಅಲ್ವಾ ಅಂತೇಳಿ. ಮತ್ತು ಎಂತ ಹೇಳೋದು, ಹಾಗೆ ಅಂತಿಂತೂ ಮ್ಯಾರೇಜ್ ಇದೊಂದು ತುಂಬ ಖುಷಿ. ಇನ್ನು ಮ್ಯಾರೇಜ್ ಆದ ಮೇಲೆ ಲೈಫ್ ಹೇಗಿರ್ತದೆ ಅಂತ ನಂಗೆ ಗೊತ್ತಿಲ್ಲ. ಇವಾಗದು ಲೈಫು ಓಕೆ, ತೊಂದರೆ ಇಲ್ಲ. ನೆಕ್ಸ್ಟ್ ಇದು ಲೈಫು ಓಕೆ, ನಾನೆಲ್ಲ ಲೀಡ್ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ಹಾಗೆ ಅಂತೂ ತುಂಬ ಹ್ಯಾಪಿ. ಎಲ್ಲರೂ ಕೂಡ ನನ್ನ ಮ್ಯಾರೇಜಿಗೆ ಬನ್ನಿ, ನಾನು ಮ್ಯಾರೇಜಿಗೆ ಕರಿತೀನಿ, ಎಲ್ಲರನ್ನು ಕರಿತೀನಿ ಆಯಿತಾ. ಯಾಕಂದರೆ ನನಗೆ ತುಂಬ ವ್ಯೂವರ್ಸ್ಗಳು ಕೇಳ್ತಾ ಇದ್ದೀರಿ, ನನಗೆ ಕರಿತೀರಲ್ಲ ಅಂತ. ನಾನು ವೀಡಿಯೋಸಲ್ಲಿ ಮಾತ್ರ ಹೇಳ್ತೀನಿ, ಅದನ್ನು ನಿಮಗೆಲ್ಲರಿಗೂ ಹೇಳಿದ್ದೇನೆ ಅಂತೇಳಿ ತಿಳ್ಕೊಂಡು ನೀವೆಲ್ಲರೂ ಬನ್ನಿ. ಇನ್ವಿಟೇಷನ್ ಕೊಡಲಿಲ್ಲಲ್ಲ ಏನಾದರೂ ಅಂದ್ಕೊಳ್ಬೋದು, ಹಾಗೆ ಹೇಗೆ ಅಂತ ಏನು ಅಂದ್ಕೊಳ್ಬೇಡಿ, ಬಂದು ಮಾತ್ರ ವಿಶ್ ಮಾಡಿ ಹೋಗುವಾಗ ನಾನು ಇವರು ವೀವರ್ಸ್ ನಿಮ್ಮ ಹೆಸರು ಒಂದು ನನ್ನ ಹತ್ರ ಹೇಳಿ, ನಾನು ಮಾತಾಡ್ತೇನೆ ಆಯಿತಾ. ಸ್ಟೇಜಲ್ಲಿ ಇದ್ರೂ ಕೂಡ ಮಾತಾಡ್ತೇನೆ. ಹಾಗೆ ಮತ್ತು ತುಂಬ ಜನ ಹೇಳ್ತಾರೆ, ಅಂದರೆ ಇವಳು ಅಂದರೆ ನಾನು ಊರಲ್ಲಿದ್ದೆ ಅಲ್ಲ ಮೊದಲು, ಅಂದರೆ ಈಗ ಬೇರೆಯವರಾದರೂ ಸ್ವಲ್ಪ ಮೇಲೆ ಅಂದರೆ ದೊಡ್ಡಸ್ತಿಗೆ ಇರ್ತದೆ ಹಾಗೆ ಹೇಗೆ ಅಂತ. ನನಗೆ ಬಂದಿಲ್ಲ, ಬೈ ಬರ್ತೆ ನನಗೆ ಬಂದಿಲ್ಲ, ಇಂದು ಕೂಡ ಬರೋದಿಲ್ಲ ಆಯಿತಾ. ದೊಡ್ಡಸ್ತಿಗೆ ಅದು ಇದು ಅಂತ ಒಬ್ಬೊಬ್ಬರು ಹೇಳ್ತಾರೆ, ಮ್ಯಾರೇಜ್ ಆದಮೇಲೆ ಮಾತಾಡಲಿಕ್ಕೆಲ್ಲ ದೊಡ್ಡ ಜನ ಹಾಗೆ ಹೀಗೆ ಅಂತ. ನನ್ನ ಫ್ರೆಂಡ್ಸ್ಗಳೇ ತುಂಬ ಜನ ಚೇಂಜ್ ಆಗಿದ್ದಾರೆ ಆಯಿತಾ. ಮದುವೆ ಆದ ನಂತರ, ಮದುವೆಗಿಂತ ಮೊದಲು ಎಷ್ಟು ಕ್ಲೋಸ್ ಇದ್ರ ಅವರೆಲ್ಲ ಮದುವೆ ಆದಮೇಲೆ ಫುಲ್ ಚೇಂಜ್ ಆಗಿದ್ದಾರೆ. ನಾನು ಅಂದ್ಕೊಳ್ಳೋದು ಯಾಕೆ ಅಷ್ಟು ಚೇಂಜ್ ಆಗ್ತಾರೆ, ಏನು ಮದುವೆ ಆದ್ರೆ ಒಂದು ದೊಡ್ಡ ಅಂತ ಏನೋ ಸಾಧನೆ ಮಾಡಿದ ಹಾಗೆ ಮಾಡ್ತಾರೆ ಹಾಗೆಲ್ಲ ಆಗ್ತದೆ. ನನಗೆ ಆ ಥರ ಅಂತೂ ಯಾವತ್ತೂ ನನಗೆ ದೊಡ್ಡಸ್ತಿಗೆ ಅಂತೂ ಬರಲಿಕ್ಕೆ ಇಲ್ಲ, ಬರೋದು ಕೂಡ ಇಲ್ಲ. ನನ್ನೊಂಥರ
ಸ್ಮೈಲ್, ನನ್ನ ಮುಖದಲ್ಲಿ ಯಾವತ್ತು ಸ್ಮೈಲ್ ಇರ್ತದೆ. ಹಾಗೆ ನಾನು ನಗ್ತಾ ನಗ್ತಾ ಮಾತಾಡ್ತೇನೆ ಜಾಸ್ತಿ. ನನಗೆ ಯಾರನ್ನು ದೂರ ಮಾಡಲಿಕ್ಕೆ ಇಷ್ಟ ಇಲ್ಲ, ನನಗೆ ಎಲ್ಲರೂ ಬೇಕು. ನನಗೆ ಆ ಥರ ನಂದೊಂದು ಸ್ವಭಾವ ಆ ಥರ ಆಯಿತಾ. ಒಂದು ಸ್ವಲ್ಪ ಕೋಪ ಸ್ವಲ್ಪ ಬೇಗ ಬಂದರೆ ಸಹ ನಂದು ಮನಸ್ಸು ಒಂಥರ ಮನಸ್ಸು ಮೈದಾನ ಅಂತ ಹೇಳ್ತಾರಲ್ಲ ಆ ಥರ. ನಾನು ಓಪನ್ ಆಗಿ ನನಗೇನಾದರೂ ಕೋಪ ಬಂದರೆ, ಏನಾದರೂ ಇದಾದರೆ, ಬೇಸರ ಆದರೆ ರಿಯಾಕ್ಟ್ ನಾನು ಬೇಗ ಮಾಡುತ್ತೇನೆ. ನನಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಂಗೆ ಗೊತ್ತಿಲ್ಲ, ಒಂದು 5 ನಿಮಿಷವಾ ಏನು ಕೋಪ ಬಂದರೂ ಸಹ ಅದನ್ನು ನಾನು ರಿಯಾಕ್ಟ್ ಆವಾಗಲೇ ಮಾಡ್ತೇನೆ. ಮತ್ತೆ ನನ್ನ ಮನಸ್ಸಲ್ಲಿ ಅದು ಇರುವುದಿಲ್ಲ, ಆ ವಿಷಯನೇ ಇರುವುದಿಲ್ಲ. ಅದು ಮನಸ್ಸಲ್ಲೇ ಇಟ್ಕೊಂಡ್ರೆ ಮತ್ತೆ ಅದು ಮನಸ್ಸಲ್ಲೇ ಇರ್ತದೆ, ಗೊತ್ತಾಯ್ತಾ. ಹಾಗೆ ನಾನು ಸ್ವಲ್ಪ ನೋಡುವಾಗ ರಫ್ ಆ್ಯಂಡ್ ಟಫ್ ಅಂತ ಹೇಳ್ತಾರಲ್ಲ ಆ ಥರ ಕಾಣ್ಬೋದು. ಆದರೆ ನಂದು ಮನಸ್ಸು ಒಂಥರ ಎಂಥ ಶುದ್ಧವಾಗಿ ಸ್ವಚ್ಛವಾಗಿದೆ ಆಯಿತಾ. ಹಾಗೆ ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ನನಗೆ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಮಾರೆ. ನನಗೆ ಇದೊಂದು ಆದರೆ ಒಂದು ಟೆನ್ಷನ್ ಖಾಲಿ, ಒಂದು ಸ್ವಲ್ಪ ಮೈಂಡಿಗೆ ಖಾಲಿ ಆಗ್ತದೆ. ನೀವು ಇದು ನಂಬಲಿಕ್ಕಿಲ್ಲ ಆಯಿತಾ. ನೀವೆಂತ ಗೊತ್ತುಂಟ, ನಾನು ಹೇಳಿದರೆ ನಂಬಲಿಕ್ಕಿಲ್ಲ. ನನಗೆ ಅವಾಗವಾಗ ನೆನಪಾದಾಗ ನಾನು ಅಂದರೆ ನನ್ನ ಕೆಲಸ ಅಂತ ಇರ್ತದಲ್ಲ ಅದೆಲ್ಲ ಅವಾಗವಾಗ ಏನಾದರೂ ನೆನಪಾದಾಗ ನಾನು ನೋಡಿ ಇದರಲ್ಲಿ ಫುಲ್ ಬರೆದಿಡೋದು. ನಾನು ಏನೆಲ್ಲ ಕೆಲಸ ಮಾಡಬೇಕು, ಇನ್ನು ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಇದೆ, ಹಾಗೆ ಹೀಗೆ ಯಾರಿಗೆಲ್ಲ ಕೊಡಲಿಕ್ಕೆ ಇದೆ, ಇನ್ವಿಟೇಷನ್ ಮತ್ತು ಪರ್ಚೇಸ್ ಏನೇನು ಇದೆ ಅಂತ ಇಲ್ಲಿ. ಮತ್ತು ಅದೊಂದೊಂದೇ ಆದ ಮೇಲೆ ಟಿಕ್ ಆಗ್ತಾ ಹೋಗುದಾಯ್ತಾ. ಹಾಗೆ ಎಲ್ಲ ಒಂದೊಂದೇ ಮಾಡಬೇಕು ಕೆಲಸ. ಹಾಗೆ ಈಗ ಬ್ಲೌಸ್ ಇಷ್ಟು ಸ್ಟಿಚಿಂಗ್ ಆದರೆ ಅದನ್ನು ಫಿನಿಶ್ ಮಾಡಿದರೆ ಅದರಲ್ಲಿ ರೈಟ್ ಹಾಕಿ ಬಿಡೋದು, ಇನ್ನು ಅದರ ಕೆಲಸ ಇರೋದಿಲ್ಲ. ಇನ್ನು ಬೇರೆ ಒಂದು ಆ ಥರ ಎಲ್ಲ ಮಾಡಿ ನೋಡಿ, ಈ ಥರ ಎಲ್ಲ ಮಾಡಿ ಇಟ್ಟಿದ್ದೇನೆ. ಹೇಳಿದರೆ ನಂಬಲಿಕ್ಕಿಲ್ಲ ನೀವೆಲ್ಲ. ಹಾಗೆ ಅದೊಂದು ಬ್ಯಾಗಲ್ಲಿ ಇರ್ತದೆ, ಟಪ್ಪ ನೆನಪಾದರೆ ಅದರಲ್ಲಿ ಬರೆದಿರ್ತೇನೆ ನಾನು. ಅಂದರೆ ಮದುವೆ ವಿಷಯ ಅಂತ ಹೇಳಿ ಬಂದಾಗ ನಮಗೆ ತುಂಬ ಜನರಿಗೆ ಇನ್ವಿಟೇಷನ್ ಕೊಡೋದು ಅದು ಇದೆಲ್ಲ ಮರ್ತು ಹೋಗ್ತದೆ ಆಯಿತಾ, ಗೊತ್ತೇ ಆಗೋದಿಲ್ಲ. ಮತ್ತೆ ಆಗ್ಲೇ ಕರ್ತದೆ ಅಂತ ಅಂತೇಳಿ ಆಗ್ತದೆ. ಹಾಗೆ ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ತುಂಬ ಜನ ಹೇಳ್ತಾಯಿದ್ರಿ ಯಾಕೆ ನೀವು ಲಾಗ್ ಮಾಡಲಿಲ್ಲ ಅಂತ. ಈಗ ಎಲ್ಲರಿಗೂ ಗೊತ್ತಿದೆ ಮ್ಯಾರೇಜ್ ಫಿಕ್ಸ್ ಆಗಿದೆ, ಸ್ವಲ್ಪ ಬ್ಯುಸಿ ಇದ್ದಾರೆ ಸೌಜು ಅವರು ಅಂತ. ಖಂಡಿತವಾಗ್ಲೂ ಮ್ಯಾರೇಜ್ ಆದಮೇಲೆ ಕೂಡ ನಾನು ಮತ್ತು ನನ್ನ ಹಸ್ಬೆಂಡ್ ಆಗೋರು ಖಂಡಿತ ಲಾಗ್ ಮಾಡ್ತೀವಿ ಆಯಿತಾ. ಅವರು ಮಾತಾಡ್ಬೋದು ಲಾಗ್ಸಲ್ಲಿ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಖಂಡಿತವಾಗ್ಲೂ ನಾವು ಮಾಡ್ತೀವಿ ಲಾಗ್ಸ್. ನೋಡ್ತಾ ಇರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿದವರು ಮಾಡಿ ಸಬ್ಸ್ಕ್ರೈಬು. ಇವಾಗ ಮೊನ್ನೆ ಅಷ್ಟೇ ನನ್ನ ಬರ್ಡೇ ಅವತ್ತ ಮರುದಿನೇನು 10K ಸಬ್ಸ್ಕ್ರೈಬರ್ ಆಗಿದೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ವಿಡಿಯೋನ ಕೂಡ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನನ್ನಿಂದ ಏನಾದರೂ ಬೇಸರ ಆಗಿದ್ದರೆ ಕ್ಷಮಿಸಿ. ಮತ್ತು ಜಾಸ್ತಿ ನನಗೆ ತುಂಬ ಕಮೆಂಟ್ ಬರ್ತಾ ಇದೆ ಇವಾಗ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಆಗಿರಲಿ, ಇನ್ಸ್ಟಾದಲ್ಲಿ ಆಗಿರಲಿ. ನನಗೆ ಜಾಸ್ತಿ ಕಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ರಿಪ್ಲೈ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಇಷ್ಟು ಹೊತ್ತಿಗೆ ಮೊಬೈಲ್ ಹೊತ್ಕೊಂಡಿದ್ರೆ ನನಗೆ ನನ್ನ ಕೆಲಸ ಆಗಬೇಕಲ್ವಾ. ಅದಕ್ಕೋಸ್ಕರ ನಾನು ಒಮ್ಮೆ ಜಸ್ಟ್ ನೋಡ್ತೇನೆ, ನೋಡಿದರೆ ಒಮ್ಮೆ ಲೈಕ್ ಆದರೂ ಕೊಡ್ತೇನೆ ಟೈಮ್ ಇದ್ದರೆ. ನೈಟ್ ಸ್ವಲ್ಪ ಮಲಗುವಾಗ ಒಂದು ಅರ್ಧ 1 ಗಂಟೆ ಎಲ್ಲ ಒಮ್ಮೆ ಇನ್ಸ್ಟಾ ಒಮ್ಮೆ ಓಪನ್ ಮಾಡಿ ನೋಡ್ತೇನೆ, ಮತ್ತು ಯೂಟ್ಯೂಬ್ ಒಮ್ಮೆ ನೋಡ್ತೇನೆ, ಮತ್ತು ಫೇಸ್ಬುಕ್ ಒಮ್ಮೆ ನೋಡ್ತೇನೆ. ಅದೆಲ್ಲ ಮತ್ತೆ ಒಮ್ಮೆ ಜಿಮೇಲ್ ಚೆಕ್ ಮಾಡ್ತೇನೆ. ಅಷ್ಟೆಲ್ಲ ಮಾಡಿ ನಿದ್ದೆ ಮಾಡುವಾಗ ಯಾವಾಗಲೂ 12 ಗಂಟೆ ಆಗ್ತದೆ ಮಾರೆ. ಹೇಳಿದರೆ ನಂಬಲಿಕ್ಕಿಲ್ಲ ನೀವೆಲ್ಲ. ಹಾಗೆಲ್ಲ ಪ್ರಾಬ್ಲಮ್ ಇದೆ. ಯಾರು ಕೂಡ ಬೇಸರ ಮಾಡ್ಕೊಳ್ಬೇಡಿ, ಕಮೆಂಟ್ ಹಾಕಿ ಎಲ್ಲರೂ ಕೂಡ. ನನಗೆ ಕಮೆಂಟ್ ಬಂದರೆ ನನಗೆ ತುಂಬ ಖುಷಿ ಆಗ್ತದೆ ಎಲ್ಲ ಕಮೆಂಟ್. ಮತ್ತು ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತೀರಿ, ಇದು ಹಾಗೆ ಹೀಗೆ ಅಂತ ಹೇಳಿಕೊಂಡು, ತೊಂದರೆ ಇಲ್ಲ. ಆದರೆ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಎಂತ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ ಮಾರೆ. ಇದು ಎಲ್ಲರಿಗೆ, ಈಗ ನನಗೆಂತಲ್ಲ, ನಾನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಲಾಗ್ಸ್ ಎಲ್ಲ ಮಾಡ್ತಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಜನ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾರೆ. ಯಾಕೆ ಹಾಕ್ತಾರೆ, ಏನು ವಿಷಯ ನನಗೆ ಏನು ಕೂಡ ಗೊತ್ತಿಲ್ಲ ಮಾರೆ. ಅವ್ರಿಗೆ ಏನು ಸಿಗ್ತದೆ ಅಂತ ಗೊತ್ತಿಲ್ಲ. ಯಾಕಂದರೆ
ಅವರ ಇಷ್ಟ ಅಲ್ವಾ. ಈಗ ನನ್ನ ಜೀವನ ನಾನು ನೋಡ್ಕೊಳ್ತೇನೆ, ನಾನು ಲಾಗ್ಸ್ ಮಾಡುದಾ, ನಾನೇನಾದರೂ ಮಾಡೋದು ಅದು ನನ್ನ ಇಷ್ಟ ಅಲ್ವಾ. ಈಗ ನೀವು ನೋಡೋದು ನೀವು ಬಿಡೋದು ನಿಮ್ಮ ಇಷ್ಟ ಅಲ್ವಾ. ಅಂದರೆ ನಮ್ಮದು ಡಾಟಾ ಸುಮ್ಮನೆ ವೇಸ್ಟ್ ಆಯಿತು, ಹಾಗೆ ಆಯ್ತು ಹೀಗಾಯ್ತು, ಈಗ ಅವರ ಮೊಬೈಲನ್ನು ಇಟ್ಕೊಂಡು ನೀವು ನೋಡಿ ಅಂತ ಒತ್ತಾಯ ಮಾಡಿದ್ವಾ, ಇಲ್ಲ ಅಲ್ಲ. ಹಾಗೆ ತುಂಬ ಕಮೆಂಟ್ಸ್ ನಾನು ತುಂಬ ನೋಡ್ತೇನೆ, ನಾನು ಅದಕ್ಕೆ ತಲೆಗೆಡಿಸೋದಿಲ್ಲ ಮತ್ತು ನಾನು ಅದಕ್ಕೆ ರಿಪ್ಲೈನೂ ಮಾಡೋದಿಲ್ಲ, ನಾನು ಅದನ್ನು ಡಿಲೀಟ್ ಮಾಡಿ ಬಿಡ್ತೇನೆ. ಯಾಕಂದರೆ ನನಗೆ ವಾದ ಮಾಡುವಷ್ಟು ಟೈಮ್ ಕೂಡ ಇಲ್ಲ, ಬೇರೆಯವರ ಲೈಫ್ ಬಗ್ಗೆ ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ ನನಗೆ. ನನ್ನ ಲೈಫಿಗೆ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಇವಾಗ ನಿಜವಾಗ್ಲೂ ಹೇಳ್ಬೇಕಾದ್ರೆ. ಈಗ ದಿನಕ್ಕೆ 24 hours ಅಂತ ಇತ್ತಲ್ಲ, ಒಂದು 30 hours ಇರಬೇಕಿತ್ತು ಅಂತ ಅನಿಸ್ತಾ ಉಂಟು ನನಗೆ. ಹೀಗೆ ಹೇಗೆ ಬೆಳಿಗ್ಗೆ ಆಗಿ ಸಂಜೆ ಆಗುತ್ತೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಸಂಜೆ ಒಳಗಡೆ ನಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ಬೇಕಲ್ವಾ, ಮತ್ತೆ ನೈಟ್ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಆಗ್ತದ, ಇಲ್ಲ ಅಲ್ಲ. ಹಾಗೆ ನಾನು ಬ್ಯಾಡ್ ಕಮೆಂಟ್ ಮಾಡುವವರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಮಾತ್ರ ಯಾರು ಬೇಸರ ಮಾಡ್ಕೊಳ್ಬೇಡಿ, ನಾನು ಹೀಗೆ ಹೇಳಿದೆ ದೊಡ್ಡಸ್ತಿಕೆಯಲ್ಲಿ ಹೇಳಿದ್ದವರು ಹಾಗೆ ಹೀಗೆ ಅಂತ. ಹಾಗೆ ಅಂತಲ್ಲ, ಒಬ್ಬೊಬ್ಬರ ಕಮೆಂಟ್ ಒಮ್ಮೆ ಟಪ್ ಅಂತ ನೋಡುವಾಗ ಒಂದು ಸ್ವಲ್ಪ ಬೇಸರ ಆಗ್ತದೆ. ಮತ್ತೇನು ಸಾಯ್ಲಿ ಮಾರ್ರೆ, ಇವರಿಗೇನು ಬೇರೆ ಕೆಲಸ ಇಲ್ಲ, ಸುಮ್ಮನೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅಂತ ಹೇಳಿ ನಾನು ಸುಮ್ಮನೆ ಆಗ್ತೇನೆ ಆಯಿತಾ. ನೋಡಿ ಆಚೆ ಎಲ್ಲ ಫುಲ್ ಬಟ್ಟೆ ಇದೆ ಆಯ್ತಾ, ಇದು ನಮ್ಮ ರೂಮ್ ಅಲ್ವಾ, ಹಾಗೆ ಫುಲ್ಲು ಬಟ್ಟೆಗಳಿದೆ, ರಾಶಿ ರಾಶಿ ಆಗಿದೆ. ನನ್ನದು ಮಾತ್ರ ನಾನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಆಯಿತಾ, ಮತ್ತು ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ ನಾಳೆಲ್ಲ ಮನೆಗೆ ತಗೊಂಡು ಹೋಗ್ಬೇಕಲ್ಲ. ನಾನು ಅಂದ್ಕೊಂಡಿದ್ದೆ ಡೈರೆಕ್ಟ್ ಇಲ್ಲಿಂದ, ಅಂದರೆ ಮನೆಗೆ ತಗೊಂಡೋದ್ರೆ ಎಲ್ಲ ಮನೆಗೆ ತಗೊಂಡೋದ್ರೆ ಈಗ ನಾಡ್ದು ಮದುವೆ ಟೈಮಲ್ಲಿ ಎಲ್ಲ ಚೇಚೆ ಅಂತ ಹೇಳಿ ಮತ್ತೆ ಇಲ್ಲಿ ಅಟ್ಟದಲ್ಲೆಲ್ಲ ಹಾಕಿ ಬಿಡ್ತಾರಲ್ಲ, ಹಾಗೆ ಭಯ ಆಗ್ತದೆ ಮಾರೆ. ಒಳ್ಳೊಳ್ಳೆ ಡ್ರೆಸ್ ಇದೆ, ಪ್ರೋಗ್ರಾಮ್ಸ್ ಇದು ಅದು ಇದು ಅಂತೇಳಿ, ಹಾಗೆ ಸ್ವಲ್ಪ ಭಯ ಆಗ್ತಾ ಉಂಟು ಎಂತ ಮಾಡೋದು ಅಂತ. ಅಂದರೆ ನಮ್ಮದು ಮನೆ ಎಲ್ಲ ಚಿಕ್ಕದು ಮನೆ ಅಲ್ಲ, ತುಂಬ ಅಂದರೆ ಮ್ಯಾರೇಜ್ ಫಂಕ್ಷನ್ ಅದು ಇದು ಅಂತೇಳಿ ಬಂದರೆ ಇದು ಫುಲ್ಲು ಎಂತ ಇದಾಗ್ತದೆ, ಎಂತ ಆಚೆ ಈಚೆ ಅಂತೇಳಿ ಎಲ್ಲೆಲ್ಲಿ ಬಿಸಾಡಿರ್ತಾರೆ ಅಲ್ಲ, ಗೊತ್ತಾಯ್ತಲ್ಲ. ಹಾಗೆ ಮತ್ತು ಅಂದ ಚಂದ ಎಲ್ಲ ಬೇಕಲ್ವ ಹೇಳಿದ್ರು. ಹಾಗೆ ಹೇಳ್ತಾರೆ ಒಬ್ಬೊಬ್ಬರು ಟೈಮ್ ಪಾಸ್ ಇದು ಬಾಯಿ ಮಾತಿಗೆ ಹೇಳ್ತಾರೆ, ಅಂದ ಚಂದ ಎಲ್ಲ ಮನಸ್ಸು ಒಳ್ಳೇದಿದ್ರೆ ಸಾಕು ಹಾಗೆ ಅಂತ ಹೇಳ್ತಾರೆ. ಆದರೆ ಒಂದು ಕ್ವಶನ್ ಬರ್ತದೆ, ಯಾವ ಥರ ಒಂದು ಸ್ವಲ್ಪ ಚಂದ ಇರಬೇಕಿತ್ತು, ಒಳ ಮನಸ್ಸಿಗೆ ಅದು ಬರ್ತದಲ್ಲ. ಹಾಗೆ ನೋಡಬೇಕು ಏನು ಮಾಡೋದು ಏನು ಕತೆ ಅಂತ. ಮಾತ್ರ ಎಲ್ಲ ನಾನು ಪ್ಯಾಕ್ ಮಾಡಿಟ್ಟಿದ್ದೇನೆ ಆಯಿತಾ. ಒಂದು ಪ್ರೋಗ್ರಾಮಿಗೆ ಮಾತ್ರ ಒಂದು ಬುಕ್ ಆಗಿದೆ ಅಲ್ಲ, ಅಂತ ಪ್ರೋಗ್ರಾಮಿಗೆ ಸ್ವಲ್ಪ ಇದ್ದ ಡ್ರೆಸ್ಸನ್ನು ತೆಗೆದಿಟ್ಟಿದ್ದೇನೆ, ಒಂದು 4-5 ಜೊತೆ ಡ್ರೆಸ್. ಯಾಕಂದರೆ ಯಾವುದು ಹಾಕೋದು ಫೈನಲಿ ಯಾವುದು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ, ಹಾಗೆ ಅದನ್ನೊಂದ ತೆಗೆದಿಟ್ಟಿದ್ದೇನೆ. ಹಾಗೆ ಇವತ್ತು ಎಲ್ಲರೂ ಹೊರಗಡೆ ಹೋಗಿದ್ದಾರೆ ಮಾರೆ, ನಾನೊಬ್ಬಳೇ ಇರೋದಂತ ರೂಮಲ್ಲಿ. ಹಾಗೆ ನನಗೆ ಹೊರಗಡೆ ಇಲ್ಲಿ ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಎಲ್ಲಿಯಾದರೂ ಹೋದರೆ ಸಹ ಮತ್ತೆ ನನಗೆ ನನ್ನ ಕೆಲಸ ಪೆಂಡಿಂಗ್ ಆಗ್ತದೆ, ಗೊತ್ತಾಯ್ತಾ. ಹಾಗೆ ಹೋಗ್ಲಿಕ್ಕೆ ನನಗೆ ತುಂಬ ದಿಕ್ಕಿಗಿದೆ. ಈಗ ಮ್ಯಾರೇಜಿದು ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಉಂಟು ತುಂಬ ದಿಕ್ಕಿಗೆ, ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ ಮಾರೆ. ಮನೇಲಿ ಬೇರೆ ಅಮ್ಮ ಪಾಪ ಕೊಡ್ತಾ ಇದ್ದಾರೆ ಬೇರೆ ಎಲ್ಲ, ಅಮ್ಮ ಅಣ್ಣ ಎಲ್ಲ. ಹಾಗೆ ನನ್ನ ಫ್ರೆಂಡ್ಸಿಗೆ ಮತ್ತು ನನ್ನ ವೀವರ್ಸಿಗೆ ಎಲ್ಲ ಕೊಡಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ ನಾನು ಇವಾಗ ಒಂದು ಸ್ಟಿಚಿಂಗ್ ಒಂದು ಆದರೆ ತೊಂದರೆ ಇಲ್ಲ ಅಂತ. ತುಂಬ ಜನ ಹೇಳ್ತಾರೆ ಮಾರೆ, ಇದು ನನ್ನ ಸಿಸ್ಟರ್ ಎಲ್ಲ ಇದ್ದಾರಲ್ಲ ಅವರು ಹೇಳ್ತಾರೆ, ಅಂದರೆ ಇದು ನಿಂದು ಕಟ್ಟಿಂಗ್ ಎಲ್ಲ ಕಲಿಸು ನನಗೆ, ಬ್ಲೌಸ್ ಇದೆಲ್ಲ ನೀನು ಸ್ಟಿಚಿಂಗ್ ಮಾಡಿದ್ದು ನನಗೆ ಇಷ್ಟ ಆಗಿದೆ, ಇದು ಚೆಂದ ಆಗಿದೆ, ನನಗೆ ಎಲ್ಲಿ ಸಹ ಹಾಗೆ ಆಗೋದಿಲ್ಲ ಅಂತ. ನಾನು ಬೆಳ್ಳರಲ್ಲಿ ಇರುವಾಗ ಸಹ ಹಾಗೆ ಇದು ಈಗ ಲೇಡೀಸ್ನವರಿಗೆಲ್ಲ ಗೊತ್ತಿರ್ಬೋದು ಎಲ್ಲರಿಗೂ, ಎಲ್ಲಿ ಸಹ ಸರಿ ಆಗೋದಿಲ್ಲ, ಕಮ್ಮಿ ಅದೊಂದಿಕ್ಕಲ್ಲಿ ಹಿಡಿದ್ರು ಉಂಟಲ್ಲ ಅವರೇ ಆಗಬೇಕು ಸ್ಟಿಚಿಂಗಿಗೆ, ಬೇರೆ ಯಾರದ್ದು ಸಹ ಸರಿ ಆಗೋದಿಲ್ಲ. ಈಗ ನಾನು ಎಲ್ಲಿಯಾದರೂ ಪಾರ್ಲರಿಗೆ ಹೋದರೆ ಐಬ್ರೋಸ್ ಎಲ್ಲ ನಾನು ಬೇರೆ ಎಲ್ಲಿ ನಾನು ಐಬ್ರೋಸ್ ಮಾಡಿಸೋದಿಲ್ಲ, ನಾನು ನೀರು ಮಾರ್ಗದಲ್ಲಿ ಒಂದಿಕ್ಕಲ್ಲಿ ಮಾತ್ರ ಮಾಡಿಸೋದಾಯ್ತಾ. ಬೇರೆ ಎಲ್ಲಿ ಮಾಡಿಸ್ಲಿಕ್ಕೆ ನನಗೆ ಧೈರ್ಯನೇ ಇಲ್ಲ, ನನ್ನದು ಐಬ್ರೋಸ್ ಏನಾದರೂ ಹಾಳು ಮಾಡಿಬಿಟ್ರೆ ಹಾಗೆ ಹೀಗೆ ಅಂತ ಹೇಳಿ ನನಗೆ ಆಗ್ತದೆ. ಹಾಗೆ ನಾನು ಐಬ್ರೋಸೇ ಕೊಡೋದಿಲ್ಲ, ಮತ್ತು ಹೀಗೆ ಸ್ಟಿಚಿಂಗ್ ಎಲ್ಲ ಬೇರೆ ಕಡೆ ಕೊಡೋದು ಹೇಗೆ ಅಲ್ಲ, ಬೇರೆ ಯಾರಾದರೂ. ಹಾಗೆ ನೋಡಬೇಕು. ತುಂಬ ಜನ ಹೇಳ್ತಿದ್ರು, ನೀವು ಮಂಗಳೂರಿಗೆ ಹೋದ್ಮೇಲೆ ನಾವು ಯಾರ ಹತ್ರ ಸ್ಟಿಚ್ ಮಾಡಿಸೋದು ಹಾಗೆ ಹೀಗೆ ಅಂತ. ಅವತ್ತೆಲ್ಲ ನಾನು ಬೆಳ್ಳರಿಯಿಂದ ಈಚೆ ಬರುವಾಗ, ಇವಾಗ ಎಲ್ಲ ಸೆಟ್ ಆಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬೊಬ್ರು ಕಮೆಂಟ್ ಹಾಕ್ತಾರೆ, ಇದು ಎಂತಪ್ಪ
ನನಗೊಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಹಾಗೆ ಹೀಗೆ ಅಂತ. ಹಾಗೆ ಕಟ್ಟಿಂಗ್ ಹೇಳಿಕೊಡಿ ತುಂಬ ಜನ ಹೇಳ್ತಾರೆ ಆಯಿತಾ. ಅಂದರೆ ಕಟ್ಟಿಂಗ್ ಎಲ್ಲ ಫಸ್ಟಿಗೆ ಸ್ಟಿಚ್ಚಿಂಗ್ ಕಲಿಬೇಕು. ಕಟ್ಟಿಂಗ್ ಹೇಳಿಕೊಟ್ರೆ ಸಹ ಸ್ಟಿಚ್ಚಿಂಗ್ ಸರಿ ಗೊತ್ತಿಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಫಸ್ಟಿಗೆ ಸ್ಟಿಚ್ಚಿಂಗ್ ಕಲಿಬೇಕು ಯಾರು ಸಹ. ಹಾಗೆ ಮತ್ತು ನಾನು ಟೈಲರಿಂಗ್ ವಿಷಯದಲ್ಲಿ ಯಾವ ಡಿಸೈನ್ ಮಾಡಿದ್ರೆ ಅಂತ ನನಗೆ ನನ್ನ ಮೇಲೇ ನನಗೆ ಶಾಕ್ ಆಗಿದೆ ಆಯಿತಾ. ನನ್ನನ್ನು ಹೊಗಳುದು ಅಂತಲ್ಲ, ನಾನು ಫ್ಯಾಷನ್ ಡಿಸೈನರ್ ಅದೇನು ನಾನು ಕಲ್ತಿಲ್ಲ. ಮತ್ತು ನನಗೆ ಕಲಿಸಿದವರು ಸಹ ಹಾಗೆ, ಟೈಲರಿಂಗ್ ಕಲಿಸಿದವರು ಸಹ ನಾನು ತುಂಬ ಕಷ್ಟಪಟ್ಟು 2 ದಿಕ್ಕಲ್ಲಿ ನಾನು ಕಲ್ತಿರೋದು. ಅಂದರೆ ನನಗೆ ಅವಾಗೆಲ್ಲ ಪೇಮೆಂಟ್ ಎಲ್ಲ ಕೊಡ್ತಾನೆ ಇರಲಿಲ್ಲ, ಬಸ್ಸಿಗೆ ಹೋಗುವಷ್ಟು ಮಾತ್ರ ಸಿಕ್ತಿತ್ತಾಯ್ತಾ. ಒಂದು ದಿಕ್ಕಲ್ಲಿ 1 ತಿಂಗಳಿಗೆ 900 ರೂಪಾಯಿ ಕೊಡ್ತಿದ್ರು. ಅಲ್ಲಿಂದ ಮನೆಗೆ ಹೋಗಲಿಕ್ಕೆ 1 ತಿಂಗಳಿಗೆ 850 ರೂಪಾಯಿ ಬೇಕಿತ್ತು ನನಗೆ. ಮತ್ತು ತಿಂಗಳಲ್ಲಿ 50 ರೂಪಾಯಿ ಮಾತ್ರ ನನಗೆ ಉಳಿತಿದ್ದದಾಯ್ತಾ. ಅದು ಎಷ್ಟು 1.5 ವರ್ಷ ನಾನು ಕೆಲಸ ಮಾಡಿದ್ದೇನೆ 900 ರೂಪಾಯಿಗೆ. ಅಷ್ಟು ಮಾತ್ರ ಸಿಗ್ತಿತ್ತು. ನಾನು ಮಾತ್ರ ಸ್ಟಿಚಿಂಗ್ ಮಾಡ್ತಿದ್ದೆ ಆಯಿತಾ. ನಾನು ಅವರಿಗೆ ಒಂದು ದಿನಕ್ಕೆ 800 ರೂಪಾಯಿ ಸ್ಟಿಚಿಂಗ್ ಮಾಡ್ತಾಯಿದ್ದೆ. 3-4 ಬ್ಲೌಸ್ ಎಲ್ಲ ಸ್ಟಿಚಿಂಗ್. ನಂದು ವರ್ಕ್ ಸ್ವಲ್ಪ ಫಾಸ್ಟ್ ಆಯಿತಾ, ಹಾಗೆ ತುಂಬ ನಾನು ದುಡಿತಿದ್ದೆ. ಹಾಗೆ ನನ್ನನ್ನು ಎಲ್ಲಿ ಹೊರಗೆ ಎಲ್ಲ ಕಲಿಸ್ತಾ ಇರಲಿಲ್ಲ. ಈಗ ಲೈನಿಂಗ್ ಅದಕ್ಕೆ ಇದಕ್ಕೆ ನನ್ನನ್ನು ಕಲಿಸ್ತಾ ಇರಲಿಲ್ಲ. ಯಾಕಂದರೆ ನನ್ನನ್ನು ಕಲಿಸಿದ್ರೆ ಸ್ವಲ್ಪ ನನ್ನನ್ನು ಹೊರಗಡೆ ಕಲಿಸಿದ್ರೆ ಸಹ ಅವರಿಗೆ ವೇಸ್ಟ್ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ನನ್ನನ್ನು ಅಷ್ಟು ಕಲಿಸ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಟೈಲರಲ್ಲಿ ಸಹ ಹಾಗೆ ಅಲ್ಲಿ ಏನೋ 1,500 ಮಂತಿಗೆ ಕೊಡ್ತಾಯಿದ್ರು. ಆಗ ಬೆಳ್ಳಾರಿಯಿಂದ ನಡ್ಕೊಂಡು ಹೋಗೋದು ನಡ್ಕೊಂಡು ಬರೋದು ಮಾರೆ ಜಾಸ್ತಿ. ಈಗ ಬಸ್ಸಲ್ಲೆಲ್ಲ ಹೋದರೆ, ಈಗ ಅವತ್ತೆಲ್ಲ ಬಸ್ಸಿಗೆ ಎಷ್ಟಪ್ಪ 7-8 ಇತ್ತು. ಮತ್ತು ಇದು ರಿಕ್ಷಾದಲ್ಲೆಲ್ಲ ಹೋದರೆ ಅದಕ್ಕೆ 10 ರೂಪಾಯಿ ಇತ್ತು. ಈಗ ಡೈಲಿ ಅಂದರೆ ಅವ್ರು ಕೊಟ್ಟದ್ದು ಅದಕ್ಕೆ ಖಾಲಿ ಆಗ್ತದೆ, ಮತ್ತು ಯಾವುದಕ್ಕೂ ಸಿಗೋದಿಲ್ಲ. ಒಂದು ಮೊಬೈಲ್ ರಿಚಾರ್ಜಿಗೆ ಸಹ ಸಿಗ್ತಿರ್ಲಿಲ್ಲ. ಹಾಗೆ ತುಂಬ ಕಷ್ಟ ಆಗ್ತಿತ್ತು ಮಾತ್ರ. ಆದರೂ ಸಹ ನಾನು ಅಲ್ಲಿ ಸಹ 1.5 ವರ್ಷನ 2 ವರ್ಷನ ಅಷ್ಟೇ, ಅದರೊಳಗಡೆ ನಾನು ನಿಲ್ಲಿಸಿದ್ದೇನೆ ಮಾತ್ರ. ಇದು ಅಷ್ಟು ದುಡ್ತಿದ್ದೇನೆ. ಮತ್ತೆ ನಾನು ಸ್ವಂತ ಶಾಪ್ ಹಾಕಿದ್ದು. ನಾನು ಸ್ವಂತ ಶಾಪ್ ಹಾಕಿದ ಮೇಲೆ ನಾನು ಎಷ್ಟು ಇಂಪ್ರೂವ್ ಆದೆ ಅಂತ ಹೇಳಿದರೆ, ನನಗೆ ಸ್ಕೂಟಿ ತೆಗಿಬೇಕು ಅಂತ ಹೇಳಿ ತುಂಬ ಅಂದರೆ ತುಂಬ ಆಸೆ ಇತ್ತು ನನಗೆ. ನಾನು ಸ್ಕೂಟಿದೊಂದು ನನಗೆ ಕನಸು ಬಿದ್ದದೇ ಯಾವಾಗ ಅಂತ ಹೇಳಿದರೆ, ಚಿರುವಿನ ಚಿತ್ತಾರ ಮೂವಿ ಇದೆ ಅಲ್ಲ, ಅದರಲ್ಲಿ ಅಮೂಲ್ಯ ಬಿಡ್ತಿರ್ತಾರೆ. ಆವಾಗ ನನಗೆ ಸಣ್ಣ ಇರುವಾಗ, ನಾನು 7th-ಅಲ್ಲಿಯೋ 8th-ಅಲ್ಲಿಯೋ ಇದ್ದೆ, ಆವಾಗ ನನಗೆ ತುಂಬ ಇಷ್ಟ ಆಗಿರೋದು ಇದು ನನಗೊಂದು ಆ್ಯಕ್ಟಿವ್ ತೆಗಿಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು. ಮನೆಯಲ್ಲಿ ತೆಗೆದು ಕೊಡೋರಿಲ್ಲ ಅಲ್ಲ, ನಾವೇ ದುಡಿದು ನಾವು ತಗೋಬೇಕು. ಇಲ್ಲದ್ರೆ ಮನೆಯಲ್ಲಿ ತೆಗೆದು ಕೊಡುವಷ್ಟು ಸಾಮರ್ಥ್ಯ ಸಹ ಇರಲಿಲ್ಲ ಅಲ್ಲ. ಹಾಗೆ ನಾನು ಅದೊಂದು ಎಷ್ಟೊಂದು ಕಷ್ಟಪಟ್ಟಿದ್ದೇನೆ ಅಂತ ಹೇಳಿದರೆ ಉಂಟಲ್ಲ, ಅಷ್ಟು ಇಷ್ಟ ಅಲ್ಲ. ಮತ್ತು ಇದು ಬಸ್ ಸ್ಟ್ಯಾಂಡಲ್ಲೆಲ್ಲ ನಿಂತ್ಕೊಂಡು ನೋಡೋದು ಸಣ್ಣ ಮಕ್ಕಳೆಲ್ಲ, ನನ್ನಕ್ಕಿಂತ ಸಣ್ಣವರೆಲ್ಲಿ ಆದರೂ ಇದು ಆ್ಯಕ್ಟಿವ್ ಓಡಿಸಿಕೊಂಡಿದ್ರೆ ಎಲ್ಲ ನನಗೆ ಬೇಸರ ಆಗೋದು, ಕಣ್ಣಲ್ಲಿ ಫುಲ್ಲು ನೀರು. ಅಯ್ಯೋ, ನನ್ನ ಕನಸು ಆಗಿ ಉಳಿತಲ್ವಾ, ನನಗೆ ಒಂದು ಗಾಡಿ ತೆಗಿಲಿಕ್ಕೆ ಆಗಲಿಲ್ಲಲ್ಲ ಅಂತೆಲ್ಲ. ಮತ್ತು ಜಾಸ್ತಿ ನಡ್ಕೊಂಡು ಹೋಗ್ತಿದ್ದದ್ದು. ನಮ್ಮ ಆಚೆ ಬಸ್ಸು ಇರೋದಿಲ್ಲ, 1-2 ಬಸ್ ಅಷ್ಟೇ ಇರೋದು. ಅದು ಮಿಸ್ ಆದರೆ ಬಸ್ ಇರೋದಿಲ್ಲ. ಹಾಗೆ ನನಗೆ ಅಲ್ಲಿ ಶಾಪಲ್ಲಿ ಬಿಡ್ತಿದ್ದದ್ದು 5:15, 5:45 ಆಗ್ತಾಯಿತ್ತು. ಇದು 5:15 ಬರ್ತಿತ್ತು ನಮ್ಮ ಬಸ್. ಹಾಗೆ ಬಸ್ ಯಾವತ್ತು ಮಿಸ್ಸಿಂಗ್. ಮತ್ತು ಒಂದು 10-12 ಕಿಲೋಮೀಟ್ರ್ ಡೈಲಿ ನಡಿಬೇಕಿತ್ತು. ಇದು 10-12ಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಇದು ಹಾಗೆಲ್ಲ ನಡ್ಕೊಂಡು ಹೋಗ್ಬೇಕಿತ್ತು. ತುಂಬ ಅಂದರೆ ತುಂಬ ಕಷ್ಟ ಬರ್ತಿದ್ದೆ. ಹಾಗೆ ಆ ಕಷ್ಟ ಬಂದು ನಾನು ಈ ಥರ ಕಲ್ತದಂತ ನನಗೆ ಗೊತ್ತಿಲ್ಲ. ಮಾತ್ರ ಟೈಲರಿಂಗ್ ವಿಷಯದಲ್ಲಿ ತುಂಬ ಅಂದರೆ ತುಂಬ ನೀಟಾಗಿ ನಾನು ಸ್ಟಿಚಿಂಗ್ ಮಾಡ್ತೇನೆ. ಡಿಸೈನ್ ಆಗಿರ್ಬೋದು, ಏನಾಗಿರ್ಬೋದು, ಇದರಲ್ಲಿ ನನಗೆ ಖುಷಿ ಆಗ್ತಾಯಿದೆ. ಅಂದರೆ ನನ್ನ ಜೊತೆ 3 ಜನ, ನಾವು 3 ಜನ ಟೈಲರಿಂಗ್ ಕಟಿಂಗ್ ಕ್ಲಾಸ್ ಕಲೀಲಿಕ್ಕೆ 3 ಜನ ಹೋಗಿದ್ದೇವೆ. ನನ್ನ ಚಿಕ್ಕಪ್ಪನ ಮಗಳು, ಮತ್ತು ನನ್ನ ಫ್ರೆಂಡ್, ಮತ್ತು ನಾನು ಲೇಟ್ ಕ್ಲಾಸಿಗೆ ಜಾಯಿನ್ ಆದದ್ದು. ಅವರಿಬ್ಬರು ನನಗಿಂತ ಮೊದಲೇ ಜಾಯಿನ್ ಆಗಿದ್ದಾರೆ. ನಾನು ಖಾಲಿ 6 ತಿಂಗಳು ಮಾತ್ರ ಕ್ಲಾಸಿಗೆ ಹೋಗಿರೋದು. ಅವರು 1-1.5 ವರ್ಷ ಕ್ಲಾಸಿಗೆ ಹೋಗಿದ್ದಾರೆ ಆಯಿತಾ. ಆದರೆ ಸಹ ಅವರಿಗಿಂತ ಜಾಸ್ತಿ ಕಲ್ತಿದ್ದು ನಾನೇ.
ಮತ್ತು ಇದು ಸ್ಟಿಚ್ಚಿಂಗಲ್ಲಿ ಈಗ ಟಾಪಲ್ಲಿ ಇರೋದು ನಾನೇ ಆಯಿತಾ. ಅವರು ಬಿಟ್ಟೇ ಇಟ್ಟಿದ್ದಾರೆ, ಅವರು ಕಟ್ಟಿಂಗ್ ಕ್ಲಾಸಲ್ಲಿ ಮಾತ್ರ ಕಲ್ತದ್ದು, ಮತ್ತು ಟೈಲರ್ನಲ್ಲಿ ಎಲ್ಲ ಕಲೀಲಿಲ್ಲ. ಇದು ಕಟ್ಟಿಂಗ್ ಕ್ಲಾಸಲ್ಲಿ ಕಲಿತ ನಂತರ ನಾನು ಟೈಲರ್ ಅಂತ ಹೇಳೋದು ಅದು ಸುಮ್ಮನೆ. ಯಾಕಂದರೆ ಕಟ್ಟಿಂಗ್ ಕ್ಲಾಸ್ ಬೇಸಿಕ್ ನಾಲೆಜ್ ಅಷ್ಟೇ ಕೊಡೋದು, ಸುಮ್ಮನೆ ಒಮ್ಮೆ ನಮಗೆ ಇದು ಎಂತ ಈಗ ಗಾಡಿ ಓಡಿಸುವಾಗ ಹೇಗೆ ಎಕ್ಸ್ಲೇಟ್ರ್ ಇದೆಲ್ಲ ಒಂದು ನಮಗೆ ಬ್ಯಾಲೆನ್ಸ್ ಒಂದು ಸಿಗಲಿ ಅಂತೇಳಿ ಒಮ್ಮೆ ಇದಾಗ್ತದಲ್ಲ, ಆ ಥರ ಮಾತ್ರ. ಒಮ್ಮೆ ಸ್ಟಿಚಿಂಗ್ ಒಮ್ಮೆ ನೀಟ್ ಹೋಗಲಿ, ಸ್ಟ್ರೈಟ್ ಹೋಗಲಿ ಅಂತ ಅಷ್ಟೇ, ಅಷ್ಟು ಮಾತ್ರ ನಮಗೆ ಕಟ್ಟಿಂಗ್ ಕ್ಲಾಸಲ್ಲಿ ನಮಗೆ ಯೂಸ್ ಆಗೋದು. ಮತ್ತು ನಾವು ಬ್ಲೌಸ್ ಆಗಿರಲಿ, ಚೂಡಿ ಆಗಿರಲಿ, ಏನೇ ಸ್ಟಿಚಿಂಗ್ ಮಾಡಬೇಕಾದ್ರೂ ನಾವು ಟೈಲರ್ ಹತ್ರ ಕಲಿಬೇಕು. ಟೈಲರ್ ಹತ್ರ ಕಲಿತ್ರೆ ಮಾತ್ರ ನಮಗೆ ಇದು ಇದು ಟೈಲರಿಂಗ್ ಮಾಡಿದ್ದೇವೆ ನಾವು, ಚೆನ್ನಾಗಿ ಗೊತ್ತಿದೆ ನಮಗೆ, ಬೇರೆಯವರಿಗೆ ಸಹ ಹೊಡೆದು ಕೊಡುವ ಧೈರ್ಯ ಬರೋದು ಸಹ ಅವಾಗ ಮಾತ್ರ ಆಯಿತಾ. ಅದಕ್ಕಿಂತ ಮುಂಚೆ ನಾವು ಟೈಲರ್ ಅಂತ ಹೇಳಿದರೆ ಅಷ್ಟೇ ನಂತರ ಕತೆ ಗೋವಿಂದ ಗುಂಪಿನಲ್ಲಿ. ಹಾಗೆ ಇವಾಗ ಡಿಸೈನ್ ಕಟ್ ಮಾಡಬೇಕು ಮಾರೆ. ನಾನು ಮಾತಾಡೋದಾದ್ರೆ ಎಷ್ಟು ಬೇಕಾದರೆ ಮಾತಾಡ್ತೇನೆ, ನೀವೇ ನೋಡ್ತಾ ಇರ್ಬೋದು ನಾನು ಎಷ್ಟು ಮಾತಾಡ್ತೇನೆ. ನನಗೆ ಒಮ್ಮೆ ಶಾಕ್ ಆಗ್ತದೆ, ಈ ನಾನು ಇಷ್ಟು ಮಾತಾಡಿದ್ದು ಅಂತ ಆಗ್ತದೆ ನೋಡಿ. ಇವಾಗ ಈ ಡಿಸೈನ್ ನಾನು ಕಟ್ ಮಾಡಬೇಕು. ಹೇಗೆ ಹಾಗೆ ನಂದು ಎಷ್ಟೆಲ್ಲ ಕನಸಿದೆ ಗೊತ್ತಾ. ಸಣ್ಣ ಇರುವಾಗೆಲ್ಲ ನಾನು ಅಂದರೆ ನಾವು ಸಣ್ಣದಿಂದಲೇ ಬೆಳೆದು ಬಂದದ್ದು ಕಷ್ಟದಿಂದಲ್ಲ, ಹಾಗೆ ಸ್ವಲ್ಪ ಇದು ಮಾನವೀಯತೆ ಆಗಿರಲಿ, ಒಂದು ಇದು ಜಾಸ್ತಿ ಅನುಕಂಪ, ಯಾರಾದರೂ ಕಷ್ಟದಲ್ಲಿದ್ದರೆ ಕಣ್ಣಲ್ಲಿ ಫುಲ್ಲು ನೀರು ಬರ್ತದೆ, ಆ ಥರ ಎಲ್ಲ ಒಂದು ಇರೋದು ಜಾಸ್ತಿ ನನಗೆ. ನಾನು ಸ್ವಲ್ಪ ಎಮೋಷ್ನಲ್ ಆಯಿತಾ, ಸ್ವಲ್ಪ ಬೇಜಾರಾಗೋದಿಲ್ಲ ಬೇಗ, ಹಾಗೆ. ಓಕೆ ಗೈಸ್, ನಾನಿವಾಗ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತೇನೆ, ಮತ್ತು ನಾನು ಇನ್ನೊಂದು ಲಾಗ್ ಮಾಡ್ತೇನೆ, ಅದರಲ್ಲಿ ನಾನು ಸಿಗ್ತೇನೆ ನಿಮಗೆ. ಅದರಲ್ಲಿ ನಾನು ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದು ಮತ್ತು ಇದಕ್ಕಿಂತ ಮೊದಲು ಸ್ಟಿಚಿಂಗ್ ಮಾಡಿದ್ದು ಎಲ್ಲ ಬ್ಲೌಸನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ನನ್ನ ಕೆಲಸ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ, ಹೇಗೆ ನಾನು ವರ್ಕ್ ಮಾಡಿದ್ದೇನೆ ಅಂತ. ನನ್ನ ಮಾತಿಗೂ ನನ್ನ ಕೆಲಸಕ್ಕೂ ಏನು ಅಂದರೆ ಲಿಂಕ್ ಇದೆಯಾ ಅಂತೇಳಿ ನೀವೇ ನೋಡಿ ನನಗೆ ಅಪ್ರಿಷಿಯೇಟ್ ಮಾಡಿ ಆಯಿತಾ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಬೇಗ ವರ್ಕ್ ಮಾಡ್ತೀನಿ, ಸಾರಿ. ಇನ್ನೊಂದು ಸರಿ ನಾನು ಲಾಗಿಗೆ ಸಿಗ್ತೇನೆ, ಆಗ ತುಂಬ ನಾನು ಮಾತಾಡಿದೆ. ಹಾಗೆ ತುಂಬ ಜನ ಹೇಳ್ತಾರೆ ನನಗೆ ಸೌಜು ಮಾತಾಡೋದು ತುಂಬ ಇಷ್ಟ, ನೀವು ಎಷ್ಟು ಚಂದ ಮಾತಾಡ್ತೀರಿ ಹಾಗೆ ಹೀಗೆ ಅಂತ. ಮತ್ತು ನಂದು ಭಾಷೆ ಸ್ವಲ್ಪ ಚೇಂಜ್ ಆಯಿತಾ, ಈಗ ಹಳ್ಳಿ ಸೈಡಲ್ಲೆಲ್ಲ ಸ್ವಲ್ಪ ಚೇಂಜ್ ಕನ್ನಡ ಮಾರೆ, ಹಾಗೆ ಸ್ವಲ್ಪ ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು. ಇಲ್ಲಿ ಮಂಗಳೂರಲ್ಲಿ ಸ್ವಲ್ಪ ಚೇಂಜ್ ಕನ್ನಡ ಆಗಿರಲಿ, ತುಳು ಆಗಿರಲಿ, ಮತ್ತು ಇಲ್ಲಿ ಉಡುಪಿ ಆಚೆ ಸೈಡ್ ಹೋದರೆ ಅಲ್ಲಿ ಒಂದು ಬೇರೆ ಕನ್ನಡ, ಮತ್ತು ಬ್ಯಾಂಗ್ಳೂರಲ್ಲಿ ಬೇರೆ ಕನ್ನಡ, ಮತ್ತು ಈಚೆ ಉತ್ತರ ಕರ್ನಾಟಕ ಆಚೆ ಎಲ್ಲ ಹೋದರೆ ಅಲ್ಲಿ ಒಂದು ಕನ್ನಡ ಬೇರೆಯೇ. ಹಾಗೆ ಒಂದೊಂದು ಇದಕ್ಕೆ ಒಂದೊಂದು ಜಿಲ್ಲೆಗೆ ಒಂದೊಂದು ಭಾಷೆ ಇರ್ತದಲ್ಲ ಕನ್ನಡ, ಅದರಲ್ಲಿ ಆಗಿದೆ. ಹಾಗೆ ನನಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಮಾರೆ, ನಾಚಿಗೆ ಸಾಕ್ತಿದೆ ನಾನು ಮಾತಾಡೋದು ಒಂಥರ. ಮತ್ತೆ ನಾನು ಇದು ಲಾಗ್ಸ್ ಎಲ್ಲ ಎಡಿಟ್ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡ್ತೇನಲ್ಲ, ಅಪ್ಲೋಡ್ ಮಾಡಿದಲ್ಲಿ ನಾನು ನೋಡಿದೆ ಇಲ್ಲ, ನನಗೆ ನಾಚಿಗೆ ಆಗುತ್ತೆ. ನಾನು ಅಂದರೆ ಇದು ಒಂಥರ ಹೇಳ್ತದೇನೋ ಆ ಥರ ಎಲ್ಲ ಆಗಿದೆ ಆಯಿತಾ. ಹಾಗೆ ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇದನ್ನು ಎಡಿಟ್ ಮಾಡಿ ನಾಳೆ ಎಲ್ಲಾದರೂ ಹಾಕ್ತೀನಿ. ಇವತ್ತೊಂದು ವ್ಲಾಗ್ಸ್ ಹಾಕಿದ್ದೇನೆ ನಾನು, ಹಾಗೆ ನಾಳೆ ಎಲ್ಲಾದರೂ ಹಾಕ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್, ಬಾಯ್ ಬಾಯ್.